ವಕ್ಫ್ ತಿದ್ದುಪಡಿ ಮಸೂದೆ ಉಮ್ಮೀದ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇದೆ. 10 ಗಂಟೆ ತನಕ ಚರ್ಚೆ ನಡೆಯುತ್ತಂತೆ. ಆ ನಂತರ ವೋಟಿಗೆ ಹಾಕ್ತಾರೆ. ಅದೇ ವಿಷಯ ಮಾತಾಡ್ತಾ ಇದ್ವಿ. ಭಾರತದಲ್ಲಿ ವಕ್ಫ್ ಆಸ್ತಿಗಳು ಎಷ್ಟಿದ್ದಾವೆ? 9,40,000 ಎಕರೆ ವಕ್ಫ್ನ ಭೂಮಿ. ಈಗ ಅಂದರೆ ಲಾಸ್ಟ್ ಇಯರ್ ಅಕ್ಟೋಬರ್ನಲ್ಲೇನೋ ವಕ್ಫ್ ಬೋರ್ಡ್ ಕೊಟ್ಟಂಥ ನಂಬರ್ ಇದು. 9,40,000 ಎಕರೆ ಆಗಸ್ಟ್ನಲ್ಲಿ, ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಕೊಟ್ಟಿರೋ ಸಂಖ್ಯೆ ಇದು. 2006ರಲ್ಲಿ 1,20,000 ಎಕರೆ ಇತ್ತು ವಕ್ಫ್ನ ಆಸ್ತಿ. 2006. 2009ರಲ್ಲಿ 4 ಲಕ್ಷ ಎಕರೆ ಆಯಿತು. ಅದು 2006ರಿಂದ 2009 ತನಕ 3 ವರ್ಷದಲ್ಲಿ 3 ಪಟ್ಟಿಗಿಂತ ಜಾಸ್ತಿ ವಕ್ಫ್ನ ಆಸ್ತಿ ಬೆಳೀತು. 3 ವರ್ಷದಲ್ಲಿ 3 ಪಟ್ಟಿಗಿಂತ ಜಾಸ್ತಿ. 1,20,000 ಎಕರೆದ್ದು 3 ಪಟ್ಟು ಅಂದರೆ 3,60,000 ಎಕರೆ ಆಯಿತು. 4 ಲಕ್ಷ ಎಕರೆ ಆಯಿತು ವಕ್ಫ್ನ ಆಸ್ತಿ. 3 ಪಟ್ಟಿಗಿಂತ ಜಾಸ್ತಿ ಬೆಳೀತು. ಈಗ ಯಾರೋ ಇಸ್ಲಾಂನಲ್ಲಿ ಗಾಢವಾದ ನಂಬಿಕೆ ಶ್ರದ್ಧೆಯನ್ನು ಇಟ್ಟುಕೊಂಡಂಥ ಮುಸ್ಲಿಮರು ತಮ್ಮ ಸ್ವಂತ ಆಸ್ತಿಯನ್ನು ನಮ್ಮ ಸಮುದಾಯದ ಬಡವರಿಗೆ ಬಳಕೆಯಾಗಲಿ, ನಮ್ಮ ಸಮುದಾಯದಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಬಳಕೆಯಾಗಲಿ ಅಂತ ದಾನ ಕೊಡ್ತಾರೆ. ಅದು ವಕ್ಫ್ ಆಗುತ್ತೆ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ಓಕೆ, ಅದು ಆ ಥಾಟೇ ಒಂಥರ ಅಮೇಝಿಂಗ್ ಥಾಟ್. ಅದು ಧಾರ್ಮಿಕ ಕಾರ್ಯಕ್ಕಾಗಿ ವಕ್ಫಿಗೆ ಬರೆದು ಕೊಡೋದು. 2006ರಿಂದ 2009 ತನಕ ನೋಡಿ, ಹೆಚ್ಚುವರಿಯಾಗಿ ಎಷ್ಟು ಬಂದಂಗೆ ಆಯಿತು? 80,000 ಅಂದರೆ 2 ಲಕ್ಷ ಆಯಿತು. 2,80,000 ಎಕರೆ ವಕ್ಫಿಗೆ ದಾನವಾಗಿ 3 ವರ್ಷದಲ್ಲಿ ಬಂದಿದೆ ಅಂತ. ಆ 2,80,000 ಎಕರೆ ದಾನ ಮಾಡಿದ ದಾನಿಗಳಿದಾರಲ್ಲ ಪುಣ್ಯಾತ್ಮರು, ಅವ್ರು ಯಾರು? ಅವರ ದಾನಪತ್ರಗಳು ಎಲ್ಲೆಲ್ಲಿದ್ದಾವೆ? ಬರೆದು ಕೊಟ್ಟಿರ್ತಾರಲ್ಲ, ನನ್ನ ಇಂಥ ಆಸ್ತಿ, ಈ ಸರ್ವೆ ನಂಬರು, ಇಷ್ಟು ಎಕರೆ, ಇಷ್ಟು ಗುಂಟೆ, ಇದನ್ನು ದಾನವಾಗಿ ನಾನು ಬರೆದು ಕೊಡ್ತಾ ಇದ್ದೀನಿ ವಕ್ಫ್ ಬೋರ್ಡಿಗೆ ಅಂತ ಒಂದು ದಾನಪತ್ರ ಬರೆದು ಕೊಡ್ತಾರಲ್ಲಪ್ಪ. ಎಲ್ಲಿದಾವ ದಾನಪತ್ರಗಳು? 2,80,000 ಎಕರೆ 3 ವರ್ಷದಲ್ಲಿ ಬಂದಿರೋದು. ವರ್ಷಕ್ಕೆ ಹತ್ತತ್ರ 1 ಲಕ್ಷ ಎಕರೆ ಬಂದಂಗೆ ಆಯ್ತು ರೀ. ಆ ದಾನಪತ್ರಗಳು ಎಲ್ಲಿ ತೋರಿಸ್ಬೇಕಲ್ಲ ಅವನೊಮ್ಮೆ. 2009ರಲ್ಲಿ 4 ಲಕ್ಷ ಎಕರೆ ಇದ್ದ ವಕ್ಫ್ನ ಭೂಮಿ 2024ರ ಹೊತ್ತಿಗೆ 9,40,000 ಎಕರೆ ಆಗಿದೆ. 9,40,000 ಎಕರೆ ಅಂದರೆ 2009ರಿಂದ 2024ರ ಮಧ್ಯದಲ್ಲಿ 5,40,000 ಎಕರೆ ಆಸ್ತಿ ವಕ್ಫ್ಗೆ ಸೇರ್ಪಡೆಯಾಗಿದೆ. ಆ 5,40,000 ಎಕರೆ ಆಸ್ತಿಗಳನ್ನು ದಾನ ಮಾಡಿದ ಪುಣ್ಯಾತ್ಮರು, ದಾನವಂತರು, ಶ್ರದ್ಧಾವಂತರು ಅವರು ಯಾರು? ಅವರು ಬರೆದು ಕೊಟ್ಟಿರುವ ದಾನಪತ್ರಗಳು ಎಲ್ಲೆಲ್ಲಿದ್ದಾವೆ? ಬೇಕಲ್ಲ, ಕೇಳಿದ್ರೆ ತಪ್ಪ? ಇಷ್ಟು ಸಮಸ್ಯೆ ಯಾಕೆ ಆಗ್ತಿದೆ ಅಂದರೆ ನಮ್ಮನ್ನು ದಾಖಲೆ ಹೆಂಗೆ ಕೇಳ್ತೀರಿ ನೀವು? ಎಲ್ಲಿಂದ ತರೋಣ ಡಾಕ್ಯುಮೆಂಟ್ಸು? ಕಾಗಜ್ ನಹಿ ದಿಖಾಯಂಗೆ. CAA NRCಯಲ್ಲಿ ಅದು ಘೋಷಣೆ ಆಗಿತ್ತು. ಇಲ್ಲಿ ಅಂಡರ್ ಕರೆಂಟ್ ಇದೆ. ಅದು ಕಾಗಜ್ ನಹಿ ದಿಖಾಯಂಗೆ, ದಾಖಲೆ ತೋರಿಸಂಗಿಲ್ಲ ನಾವು. ನಮ್ಮದಪ್ಪ ಆಸ್ತಿ ಅಷ್ಟೇ. ಇದು ಎಕರೆ ಲೆಕ್ಕದಲ್ಲಿ ಹೇಳಿದೆ ನಿಮಗೆ. ಟೋಟಲ್ ನಂಬರ್ಸ್ ಲೆಕ್ಕದಲ್ಲಿ ಹೇಳಿದ್ರೆ 8,72,324 ಆಸ್ತಿಗಳು. ನಂಬರ್ ಆಫ್ ಪ್ರಾಪರ್ಟೀಸ್ 8,72,324 ಪ್ರಾಪರ್ಟಿಗಳು ವಕ್ಫ್ನ ಅಡಿಯಲ್ಲಿದ್ದಾವೆ ದೇಶದಾದ್ಯಂತ. ಅದರಲ್ಲಿ ಖಬರಿಸ್ತಾನಗಳು, ಸ್ಮಶಾನಗಳು 1,50,516. 17% ಖಬರಿಸ್ತಾನ, ಅತಿ ಹೆಚ್ಚದೆ. ಅದನ್ನು ಹೊರತುಪಡಿಸಿದರೆ ಕೃಷಿ ಭೂಮಿ 1,40,784, 16%. ಕೃಷಿ ಭೂಮಿ ವಕ್ಫ್ನ ಅಡಿಯಲ್ಲ. ಯಾಕಿರಬಾರ್ದು? ಯಾರೋ ಕೃಷಿ ಭೂಮಿ ದಾನ ಕೊಟ್ಟಿರಬಹುದು. ಈ ಲೆಕ್ಕ ನೋಡೋದಕ್ಕೆ ಹೋದಾಗಲೇ ವಿಜಯಪುರದ ಹೊನವಾಡದ ಕೇಸು ಬರ್ತವೆ, ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಉಪ್ಪಿನಬೆಟಗೇರಿ ಕೇಸು ಬರ್ತವೆ. ಅಲ್ಲಿನ ರೈತರು ಏಕಾಏಕಿ ತಗೊಂಡು ಪಹಣಿ ತೆಗೆಸೋದಕ್ಕೆ ಹೋದರೆ ಪಹಣಿಯಲ್ಲಿ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಬೋರ್ಡ್ ಅಂತ ಬಂದುಬಿಡ್ತು. ವಕ್ಫ್ ಬೋರ್ಡ್ ಪರಭಾರೆ ಮಾಡುವಂತಿಲ್ಲ ಅಂದರೆ ಬ್ಯಾಂಕ್ಗಳು ಅವುಗಳ ಮೇಲೆ ಸಾಲ ಕೊಡೋಂಗಿಲ್ಲ, ಆಸ್ತಿಗಳನ್ನು ಆ ಜಮೀನುಗಳನ್ನು ಇವರು ಭೋಗ್ಯಕ್ಕಿಡಂಗಿಲ್ಲ, ರೈತರು ಅವುಗಳನ್ನು ಮಾರಂಗಿಲ್ಲ. ವಕ್ಫ್ ಬೋರ್ಡ್ನ ಹೆಸರಿದೆ ಅದರಲ್ಲಿ ಅಂತ. ಅದರಲ್ಲಿದ್ದಾವೆ ಇವೆಲ್ಲ 1,40,784 ಆಸ್ತಿಗಳು. ಮಸೀದಿಗಳು 1,19,200 ಮಸೀದಿಗಳು, 14% ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.